ನಿಜವಾಗ್ಲೂ ಕದನ ವಿರಾಮ ಯಾಕಾಯ್ತು? ನಾಲ್ವರಿಗೂ ಈ ಕದನ ವಿರಾಮ ಬೇಕಾಗಿತ್ತು. ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಹೊರತಾಗಿ ಬೇರೇನು ಅವ್ರ ಹತ್ರ ಇಲ್ಲ. ಇನ್ನು ಇದೇ ರೀತಿ ಮುಂದುವರೆದಿದ್ರೆ ಆಗ ಇರಾನಿನ ಜನತೆಯ ದಂಗೆ ಏಳಬಹುದು. ಕದನ ವಿರಾಮದಿಂದ ಯಾರಿಗೆ ಲಾಭ? ನಿಲ್ಲಿಸಲೇಬೇಕು, ಬೇರೆ ದಾರಿ ಏನಿದೆ ಟ್ರಂಪ್ಗೆ? ಯುದ್ಧ ಮತ್ತೆ ಸ್ಟಾರ್ಟ್ ಆಗ್ಬಹುದೇನು? ಮುಂದೆ ಏನೆಲ್ಲ ಆಗ್ತೈತಿ? ಡೊನಾಲ್ಡ್ ಟ್ರಂಪ್ ಇರಾನ್ಗೆ ಕೊಟ್ಟಿದ್ದ ಗಡುವು ಇವತ್ತು ಮುಂಜಾನೆ ಮುಗ್ದೈತಿ. ಟ್ರಂಪ್ ಅವರ ಷರತ್ತಿಗೆ ಇರಾನ್ ಒಪ್ಕೊಂಡಿದ್ದಕ್ಕ 2 ವಾರಗಳ ಕಾಲ ಕದನ ವಿರಾಮವನ್ನ ಟ್ರಂಪ್ ಘೋಷಣೆ ಮಾಡ್ಯಾರ. ಈಗ ಟ್ರಂಪ್ಗೆ ಬೇಕಾಗಿದ್ದಿದ್ದು ಕದನ ವಿರಾಮನ. ಹೆಂಗೋ ಓಕೆ ಅಂದಿದ್ದ ತಡ ಘೋಷಣೆ ಮಾಡಿಬಿಟ್ರು. ನಿಜವಾಗ್ಲೂ ಟ್ರಂಪ್ಗೆ ಕದನ ವಿರಾಮ ಬೇಕಿತ್ತೋ ಅಥವಾ ಫುಲ್ ಸ್ಟಾಪ್ ಬೇಕಿತ್ತೋ? ಇರಾನ್ಗೇನು ಯುದ್ಧ ಬೇಕಾಗಿತ್ತೋ ಅಥವಾ ನಿಲ್ಲಿಸಿದ್ರೆ ಸಾಕು ಅನ್ನಕತ್ತಿತ್ತೋ? ಈ ಕದನ ವಿರಾಮ ನಡೆದಿದ್ದು ಯಾಕ? ಇದ್ರ ಹಿಂದೆ ಯಾರ್ಯಾರೆಲ್ಲ ಖುಷಿಯಾಗಿದ್ದಾರ, ಯಾರಿಗೆಲ್ಲ ಅಡ್ವಾಂಟೇಜ್ ಸಿಕ್ಕೈತಿ? ಇರಾನ್, ಇಸ್ರೇಲ್, ಅಮೆರಿಕ ಈ 3 ದೇಶಗಳೊಳಗೆ ಹೆಚ್ಚಿಗೆ ಲಾಭ ಪಡೆದಿದ್ದು ಯಾರು ಈ ಕದನ ವಿರಾಮದಾಗ? ಇದು ಗ್ರೌಂಡ್ ಲೆವೆಲ್ ಒಳಗೆ ಏನೇನೆಲ್ಲ ಆಗೈತಿ ಅನ್ನೋದನ್ನ ನಾವಿಲ್ಲಿ ಕುಂತು ನೋಡೋಕ್ಕಾಗೋದಿಲ್ಲ. ಬಟ್ ಅದನ್ನ ಅರ್ಥ ಮಾಡ್ಕೊಂಡಿರುವಂಥ ಜಿಯೋ ಪೊಲಿಟಿಕಲ್ ಅನಾಲಿಸ್ಟ್ ಪ್ರೊಫೆಸರ್ ಪ್ರೇಮ್ ಶೇಖರ್ ಸರ್ ಹೇಳ್ತಾರ, ಕೇಳ್ರಿ. ಟ್ರಂಪ್ ಪವರ್ ಪ್ಲಾಂಟ್ಗಳ ಮೇಲೆ ದಾಳಿ ಮಾಡೋದು ಖಂಡಿತ ನಿಜ ಅಂದ್ಕೊಂಡು ಇರಾನ್ ಎಚ್ಚೆತ್ತುಕೊಂಡಿದೆ. ಆ ಟ್ರಂಪ್ ಕೊಟ್ಟಿದ್ದಂತ ಸಮಯ ಅದರ ಕೊನೆಯ 90 ನಿಮಿಷಗಳಲ್ಲಿ ಡೆವಲಪ್ಮೆಂಟ್ಸ್ ಆದವು. ಇರಾನ್ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದಕ್ಕೆ ಒಪ್ಕೊಂಡಿದೆ. ಟ್ರಂಪ್ ಸಹ ತಮ್ಮ ಯುದ್ಧವನ್ನ 2 ವಾರಗಳವರೆಗೆ ನಿಲ್ಲಿಸೋದಾಗಿ, ಅಂದ್ರೆ 2 ವಾರಗಳ ಕದನ ವಿರಾಮವನ್ನ ಘೋಷಿಸಿದ್ದಾರೆ. ಅಂದ್ರೆ ಇದು ಎರಡೂ ಪಕ್ಷಗಳು ಇಸ್ರೇಲನ್ನು ತಗೊಳ್ಳೋಣ, 3 ಪಕ್ಷಗಳು ಅಥವಾ ಜಗತ್ತನ್ನು ತಗೊಂಡ್ರೆ 4 ಪಕ್ಷಗಳು ಇಂಥದೊಂದು ತಾತ್ಕಾಲಿಕವಾದರೂ ಸರಿ ಇಂಥದೊಂದು ಕದನ ವಿರಾಮವನ್ನ ಕಾಯ್ತಾ ಇತ್ತು. ನಾಲ್ವರಿಗೂ ಈ ಕದನ ವಿರಾಮ ಬೇಕಾಗಿತ್ತು. ನಾವು ಇರಾನ್ದಿ ವಿಷಯ ತಗೊಳ್ಳೋದಾದ್ರೆ, ಇರಾನ್ನಲ್ಲಿ ನೌಕಾಪಡೆ ಇಲ್ಲ, ಹೋಯ್ತು. ಏರ್ ಫೋರ್ಸ್ ಕಂಪ್ಲೀಟ್ಲಿ ಡಿಸಿಮೇಟೆಡ್. ಕೆಲವು ಸಣ್ಣ ಪುಟ್ಟ ಸಕ್ಸಸ್ ಅನ್ನ ಅವರ ಏರ್ ಡಿಫೆನ್ಸ್ ಸಿಸ್ಟಮ್ ಮಾಡಿರ್ಬೋದು. ಅಮೆರಿಕನ್ F-15 ಮತ್ತೆ ಬೇರೆ ಬೇರೆ ವಿಮಾನಗಳನ್ನ ಅವರು ಉರುಳಿಸಿದ್ದು ಅದಾಗಿ. ಅದು ಬಿಟ್ಟರೆ ಇರಾನ್ನಲ್ಲಿ ಕ್ಷಿಪಣಿಗಳ ಹೊರತಾಗಿ ಮತ್ತೆ ಬ್ಯಾಲಿಸ್ಟಿಕ್ ಮಿಸೈಲ್ಗಳ ಹೊರತಾಗಿ ಬೇರೇನು ಅವ್ರ ಹತ್ರ ಇಲ್ಲ. ಅದು ಲಾಂಚರ್ಗಳು ಹಾಳಾಗ್ತಾ ಇವೆ. ಇಸ್ರೇಲಿಸ್ ಮುಖ್ಯವಾಗಿ ಅವರ ಲಾಂಚರ್ಗಳನ್ನೇ, ಮಿಸೈಲ್ ಲಾಂಚರ್ಗಳನ್ನೇ ಹಾಳು ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ದಿನಗಳ ಲಾಂಚರ್ಗಳು ಸಹ ಹೆಚ್ಚು ಕಡಿಮೆ ಹಾಳಾಗೋದ್ರೆ ತನ್ನಲ್ಲಿ ಇನ್ನೆಷ್ಟೇ ಸಾವಿರಾರು ಮಿಸೈಲ್ಗಳಿದ್ರೂ ಸಹ ತಾನು ಅದನ್ನು ಉಪಯೋಗಿಸಕ್ಕಾಗೋದಿಲ್ಲ ಅಂತ ಇರಾನ್ಗೆ ಗೊತ್ತಾಯಿತು. ಮತ್ತೆ ಜನರ ಒಂದು ಹತಾಶೆ ಇನ್ನು ಇದೇ ರೀತಿ ಮುಂದುವರೆದಿದ್ರೆ ಆಗ ಇರಾನಿನ ಜನತೆಯ ದಂಗೆ ಏಳಬಹುದು. ಅಂದ್ರೆ ಜನವರಿಲಿ ಏನಾಗಿತ್ತು ಅದರ ಒಂದು ರಿಪಿಟೇಷನ್ ಆಗ್ಬೋದು. ಇರಾನಿಯನ್ ಜನತೆ ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರದ ವಿರುದ್ಧ ದಂಗೆ ಏಳಬಹುದು. ಆಗ ಹೊರಗಿನಿಂದ ಅಮೆರಿಕ ಮತ್ತು ಇಸ್ರೇಲ್ನ ದಾಳಿಗಳನ್ನ ಎದುರಿಸೋದು, ಒಳಗೆ ತನ್ನದೇ ಜನರು ದಂಗೆ ಏಳೋದನ್ನ ಎದುರಿಸೋದು. ತಪ್ಪಿಸ್ಕೋಬೇಕಾದ್ರೆ ಅಂದ್ರೆ ಒಂದು ಟೆಂಪರರಿ, ಅಂದ್ರೆ ಈಗ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅನ್ನೋದು ಇರಾನ್ನ ಒಂದು ಬಹುಶಃ ನಿಲುವಾಗಿ ಆದಂತೆ ಕಾಣ್ತಾ ಇದೆ. ಹೀಗಾಗಿ ಅವರು ಹಾರ್ಮುಜ್ ಅನ್ನ ನಾವು ಓಪನ್ ಮಾಡ್ತೀವಿ ಅಂತ ಒಪ್ಕೊಂಡ್ರು. ಯಾಕಾಗಿ ಸೀಸ್ ಫೈರ್ ಆಯ್ತು ಅಂದ್ರ ಟ್ರಂಪ್ಗೆ ಅಷ್ಟೇ ಬೇಕಾಗಿತ್ತು ಅಂತ ಮಂದಿ ಮಾತಾಡತ್ತಾರ. ಬಟ್ ಟ್ರಂಪ್ಗೆ ನಿಜವಾಗ್ಲೂ ಏನು ಬೇಕಾಗಿತ್ತು? ಟ್ರಂಪ್ ಬಾಯ್ ಮಾತಿಗೆ ಓಕೆ ಆಯ್ತು ಅಂತ ಒಪ್ಕೊಂಡ್ರು. ಅಲ್ಲಿ ನಾವು ಅನ್ಕೊಂಡಿದ್ದೇನೂ ಆಗಕತ್ತಿಲ್ಲ. ತೆರೆ ಮರೆ ಹಿಂದ ಆಯುಧ ಶಸ್ತ್ರಾಸ್ತ್ರಗಳನ್ನ ಅರೇಂಜ್ ಮಾಡ್ಕೊಳ್ಳೋ ಕೆಲಸ ನಡೆದೈತಿ ಅನ್ನೋ ಮಾತು ಕೇಳಿ ಬರಾಕತ್ತಾವ. ಇಸ್ರೇಲ್ಗೂ ಕೂಡ ಒಂದು ಬ್ರೇಕ್ ಬೇಕಿತ್ತು ಹಿಜ್ಬುಲ್ಲಾಗಳ ವಿರುದ್ಧ ಹೋರಾಟ ಮಾಡಕ್ಕ, ಲೆಬನಾನ್ಗೆ ಹೋಗಿ ಅವ್ರನ್ನ ಹೊಡೆದು ಹಾಕಕ್ಕ. ಇದರಿಂದಾಗಿನ ಈ ಸೀಸ್ ಫೈರ್ ಅವರಿಗೆ ಜಾಸ್ತಿ ಲಾಭ ಆಯ್ತಾ? ಹೆಂಗಾದ್ರೆ ಇರಾನ್ ಬಳಿ ಏನು ಆಯುಧ ಉಳಿದಿರ್ಲಿಲ್ಲ, ಮಿಸೈಲ್ನ ಬಿಟ್ಟು. ಅವು ಕೂಡ ಬಳಸೋ ಲೆವೆಲ್ ಒಳಗೆ ಇರಲಿಲ್ಲ ಇರಾನ್. ಅದು ಕೂಡ ಆಯುಧ ರೆಡಿ ಮಾಡ್ಕೋಬಹುದು ಅಂತ ಪ್ಲಾನ್ ಏನ್ರೆ ಮಾಡ್ತೇನು? ಅಮೆರಿಕಾದಾಗ ಆಂತರಿಕ ಕಲಹಗಳು ಇದ್ದಿದ್ರಿಂದ ಈ ರೀತಿ ಆಯ್ತು. ಈ ಎಲ್ಲ ಗೊಂದಲಗಳಿಗೆ ಉತ್ತರ ಪ್ರೇಮ್ ಶೇಖರ್ ಕೊಡ್ತಾರೆ ನೋಡ್ರಿ. ಇದು ಅಮೆರಿಕದ ಪಾಯಿಂಟ್ ಆಫ್ ವ್ಯೂ ಏನು? ಯಾಕಾಗಿ ಅಮೆರಿಕಾಗೆ ಸೀಸ್ ಫೈರ್ ಬೇಕಾಗಿತ್ತು? ತುಂಬಾ ಜನ ಹೇಳ್ಬೋದು ಟ್ರಂಪ್ ಆಲ್ವೇಸ್ ಚಿಕನ್ ಸೌಟ್ ಟ್ಯಾಕೋ ಅಂದ್ರೆ ಥ್ರೆಟ್ ಮಾಡಿ ಕೊನೆಗೆ ಏನೂ ಇಲ್ಲ ಸೀಸ್ ಫೈರ್ ಅಂತ ಒಪ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ನೋಡೋದಾದ್ರೆ
ಟ್ರಂಪ್ದು ಟ್ಯಾಕೋ ಅಲ್ಲ. ಟ್ರಂಪ್ ಹೇಳಿದ್ದೇನು, ನೀವು ಹಾರ್ಮುಜ್ ಜಲಸಂಧಿಯನ್ನು ನೀವು ಓಪನ್ ಮಾಡಲಿಲ್ಲ ಅಂತ ಹೇಳಿದ್ರೆ ನಾನು ನಿಮ್ಮನ್ನ ಶಿಲಾಯುಗಕ್ಕೆ ಕಳಿಸ್ತೀನಿ ಅಂತ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ಓಪನ್ ಮಾಡೋದಕ್ಕೆ ಒಪ್ಕೊಳ್ತು. ಸೊ ಟ್ರಂಪ್ ತನ್ನ ಮಾತಿನ ಪ್ರಕಾರ ಆ ಒಂದು ದೊಡ್ಡ ಒಂದು ದಾಳಿಯನ್ನ ನಿಲ್ಲಿಸಲೇಬೇಕು. ಬೇರೆ ದಾರಿ ಏನಿದೆ ಟ್ರಂಪ್ಗೆ? ಎಸ್, ಟ್ರಂಪ್ ನಿಲ್ಲಿಸಿದ್ರು. ಮತ್ತೆ ಟ್ರಂಪ್ಗೂ ಇದು ಯಾಕೆ, ಇರಾನ್ ಈ ಹಾರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡೋದು ಟ್ರಂಪ್ಗೂ ಸಹ ಒಂದು 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 ನೆಮ್ಮದಿಯ ಉಸಿರು ಬಿಡೋದಕ್ಕೆ ಯಾಕೆ ಕಾರಣ ಆಯಿತು ಅಂತ ಹೇಳಿದ್ರೆ, ಜಾಗತಿಕವಾಗಿ ಮತ್ತೆ ಅಮೆರಿಕದ ಒಳಗಡೆ ಸಹ ಟ್ರಂಪ್ ತುಂಬಾ ಪ್ರತಿಭಟನೆಗಳನ್ನು ಎದುರಿಸ್ತಾ ಇದ್ರು. ಓಕೆ, ಅಮೆರಿಕದಲ್ಲಿ ಪ್ರತಿಭಟನೆ ಮಾಡಿದವರಲ್ಲಿ ಹೆಚ್ಚಿನವರು ಡೆಮೊಕ್ರಾಟ್ಸ್ ಮತ್ತೆ ಲೆಫ್ಟಿಸ್ಟ್. ಹಿಂದೆನೂ ಮಾಡ್ತಾ ಇದ್ರಲ್ಲ, ಬೈಡನ್ದು ಕೊನೆ ದಿನಗಳಲ್ಲಿ ಎಲೆಕ್ಷನ್ ಟೈಮಲ್ಲಿ ಅವರೇ ಮತ್ತಷ್ಟು ಚಿಗುತ್ಕೊಂಡು ದೊಡ್ಡದಾಗಿ ಮಾಡಿದ್ರು. ಆದರೆ ಟ್ರಂಪ್ಗಾದಂಥ ಇನ್ನೊಂದು ಅಂತ ಹೇಳಿದ್ರೆ, ಈ ಹಾರ್ಮುಜ್ ಜಲಸಂಧಿಯ ಬಂದ್ ಆಗಿರೋದ್ರಿಂದ ಜಾಗತಿಕ ವ್ಯಾಪಾರ ಅಥವಾ ಅಲ್ವಾ ಗಲ್ಫ್ ಸ್ಟೇಟ್ಗಳಿಂದ ಅಮೆರಿಕಗೂ ಸಹ ಬರಬೇಕಾದಂಥ ಕೆಲವು ಮುಖ್ಯ ವಸ್ತುಗಳು ಅವು ನಿಂತು ಹೋದವು. ಇನ್ಫ್ಯಾಕ್ಟ್ ಪೆಟ್ರೋಲಿಯಂ ಅಂಡ್ ನ್ಯಾಚುರಲ್ ಗ್ಯಾಸ್, ಅದಕ್ಕೋಸ್ಕರ ಅಮೆರಿಕ ಹಾರ್ಮುಜ್ ಮೇಲೆ ಡಿಪೆಂಡ್ ಆಗಿಲ್ಲ, ಗಲ್ಫ್ ಸ್ಟೇಟ್ಗಳ ಮೇಲೆ ಡಿಪೆಂಡ್ ಆಗಿಲ್ಲ. ಆದರೆ ಇತರ ವಸ್ತುಗಳು, ದಟ್ ನಾವು ಫರ್ಟಿಲೈಸರ್ಗಳಿಗೆ ಸಂಬಂಧಪಟ್ಟಾಗೆ ಈ ಥರ ಹಲವಾರು ವಸ್ತುಗಳಿಗೆ ಅದು ಅಮೆರಿಕ ಗಲ್ಫ್ ಮೇಲೆ ಡಿಪೆಂಡ್ ಆಗಿದೆ. ಇನ್ಫ್ಯಾಕ್ಟ್ ಅದು ಇನ್ನೂ ಸ್ವಲ್ಪ ಸಮಯ ಆದರೆ ಅಮೆರಿಕ ಅದಕ್ಕೆ ಬೇರೆ ಮೂಲಗಳನ್ನ ಹುಡುಕೋಬಹುದು. ಆದರೆ ತಕ್ಷಣ ಬೇರೆ ಮೂಲಗಳನ್ನ ಹುಡುಕೊಳ್ಳೋದು ಅಮೆರಿಕಗೂ ಕಷ್ಟ ಆಯಿತು. ಹೀಗಾಗಿ ಬಹುಶಃ ಈ 15 ದಿನಗಳು ಈ ಒಂದು ರೆಸ್ಪೈಟ್ ಸಿಕ್ಕಿದ್ರೆ ಆ ಗಲ್ಫಿಂದ ತಗೊಳ್ಳುವಂಥ ಈ ಪೆಟ್ರೋಲಿಯಂ ಅಲ್ಲದ, ನ್ಯಾಚುರಲ್ ಗ್ಯಾಸ್ ಅಲ್ಲದ ಈ ಥರ ಅಗತ್ಯ ಸಾಮಗ್ರಿಗಳನ್ನು ಅದು ಬೇರೆ ಕಡೆಯಿಂದ ತಗೊಳ್ಳೋದಕ್ಕೆ ವ್ಯವಸ್ಥೆ ಮಾಡ್ಕೋಬೋದು. ಇಂಥ ವ್ಯವಸ್ಥೆಗೋಸ್ಕರ ಟ್ರಂಪ್ಗೂ ಸಹ ಸಮಯ ಬೇಕಾಗಿತ್ತು. ಹೀಗಾಗಿ ಇರಾನ್ ಈ ಒಂದು 15 ದಿನ ಹಾರ್ಮುಜ್ ಜಲಸಂಧಿನ ನಾನು ಮುಕ್ತಗೊಳಿಸ್ತೀನಿ ಅಂತ ಹೇಳೋದನ್ನ ಟ್ರಂಪ್ ಬಹಳ ಖುಷಿಯಿಂದ ಒಪ್ಪಿಕೊಂಡ್ರು. ಇನ್ನು ಇಸ್ರೇಲ್ ಬಗ್ಗೆ ಮಾತಾಡೋಣ. ಇಸ್ರೇಲ್ ಆವತ್ತಿಂದ ಹೇಳ್ತಾ ಇದ್ದೀನಿ, ಟ್ರಂಪ್ ನೀವು ಏನಾದರೂ ಮಾತಾಡ್ಕೊಳ್ಳಿ ಇಸ್ರೇಲಿ ಜೊತೆ, ಸರಿ ಇರಾನಿಗಳ ಜೊತೆ, ನಾನು ಏನು ನನ್ನ ಕೆಲಸ ನಾನು ಮಾಡ್ತೇನೆ ಹೋಗ್ತೀನಿ, ಇದನ್ನ ನೆತನ್ಯಾಹು ಹೇಳ್ತಾ ಇದ್ದದ್ದು. ಆದರೆ ಈಗ 15 ದಿನಗಳ ಸೀಸ್ ಫೈರ್ ಅನ್ನು ಟ್ರಂಪ್ ಒಪ್ಕೊಂಡ ಮೇಲೆ ನೆತನ್ಯಾಹು ಟ್ರಂಪ್ ಅವರ ಮಾತನ್ನ ಒಪ್ಕೊಳ್ಳೇಬೇಕು. ಯಾಕಂತಂದ್ರೆ ಇಸ್ರೇಲ್ಗೆ 70-75% ಅಮ್ಯುನಿಷನ್ಸ್ ಅಂದ್ರೆ ಯುದ್ಧೋಪಕರಣಗಳು ಬರೋದೇ ಅಮೆರಿಕಾದಿಂದ. ಅದನ್ನ ಟ್ರಂಪ್ ನಿಲ್ಲಿಸ್ಬಿಟ್ರೆ ಅಥವಾ ಅದ್ರಲ್ಲಿ ಸಾಕಷ್ಟು ಕಡಿತಗೊಳಿಸ್ಬಿಟ್ರೆ ಆಗ ಇಸ್ರೇಲ್ ತಾನು ಒಂದೇ ಇರಾನ್ ಮೇಲೆ ಯುದ್ಧ ಮುಂದುವರ್ಸಕ್ಕಾಗೋದಿಲ್ಲ. ಇರಾನ್ ಮೇಲೆ ಇರಲಿ, ಆಯ್ತಾ, ಇಸ್ರೇಲಿಗೆ ಅದ್ರ ಜೊತೆಲಿ ಮತ್ತೊಂದು ಮುಖ್ಯ ಕನ್ಸರ್ನ್ ಏನು ಅಂತಂದ್ರೆ ಲೆಬನಾನ್, ಹೆಜ್ಬೊಲ್ಲಾ. ಅದ್ರ ಮೇಲೂ ಸಹ ಈಗ ಹೆಜ್ಬೊಲ್ಲಾದ್ದು ಕುತ್ತಿಗೆ ಮೇಲೆ ಕೂತಿದೆ ಇಸ್ರೇಲ್. 2 ವಿಷಯಗಳನ್ನ ನಾವು ನೋಡಬೇಕು. ಒಂದು, ಇಸ್ರೇಲ್ ಈಗ ಇರಾನ್ ವಿರುದ್ಧ ಯುದ್ಧ ಮಾಡೋದಿಲ್ಲ ಅಟ್ಲೀಸ್ಟ್ 15 ದಿನಗಳವರೆಗೆ ಹಾಗಂತ ಅನ್ಕೊಳ್ಳೋಣ. ಆದ್ರೆ ಈ ಸೀಸ್ ಫೈರ್ ಅಗ್ರಿಮೆಂಟ್ ನಲ್ಲಿ ಲೆಬನಾನ್ ವಿಷಯ ಇಲ್ಲ. ಸೊ ಇಸ್ರೇಲ್ಗೆ ಈಗ ಲೆಬನಾನ್ನಲ್ಲಿ ತಾನು ಏನು ಮಾಡಬೇಕು ಅನ್ನೋದನ್ನ ಮಾಡ್ತಾನೆ ಹೋಗೋದಕ್ಕೆ ಪೂರ್ಣ ಸ್ವಾತಂತ್ರ್ಯ ಇದೆ, ಆಯ್ತಾ. ಇನ್ಫ್ಯಾಕ್ಟ್ ಸದರ್ನ್ ಲೆಬನಾನ್ ಪೂರ್ತಿ ಇಸ್ರೇಲ್ ಕೈಯಲ್ಲಿದೆ. ಅಲ್ಲಿಂದ ಹೆಜ್ಬೊಲ್ಲಾಗಳನ್ನ ಅದು ಉತ್ತರಕ್ಕೆ ಓಡಿಸ್ಬಿಟ್ಟಿದೆ. ಇನ್ನು ಬೈರೂತ್ ತನಕನೂ ಇಸ್ರೇಲಿ ಸೇನೆ ಹೊರಟೋದ್ರೆ 1982 ಸಮ್ಮರ್ನಲ್ಲಿ ಆಗಿತ್ತಲ್ಲ, ಬೈರೂತ್ಗೂ ಹೋಗಿ ಅಲ್ಲಿಂದ PLO ರೆಬಲ್ಗಳನ್ನ ಇಸ್ರೇಲ್ ಹೊರಗಾಕಿತ್ತಲ್ಲ ಟ್ಯುನಿಷಿಯಾಗೆ, ಆ ಒಂದು ಸ್ಥಿತಿಯನ್ನ ಉಂಟು ಮಾಡೋದಕ್ಕೆ ಅಂದ್ರೆ ಬೈರೂತ್ಗೂ ತಲುಪಿ ಹೆಜ್ಬೊಲಾವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡೋದಕ್ಕೆ ಇಸ್ರೇಲ್ಗೆ ಈ 15 ದಿನಗಳ ಒಂದು ಅವಕಾಶ ಸಿಕ್ಕಿದೆ. ಇದು ಇಸ್ರೇಲ್ಗಾಗಿರುವಂತ ಒಂದು ಲಾಭ ಅಂತ ಹೇಳಬಹುದು. ಅಂತ ಮೂರೂ ಪಕ್ಷಗಳಿಗೆ ಅವುಗಳದ್ದೇ ಆದ ಲಾಭ ಆಗಿದೆ, ಆಯ್ತಾ. ಒಂದು ಅಂದ್ರೆ ಅದು ಸೀಸ್ ಫೈರ್ ಇಸ್ರೇಲ್ ಒಪ್ಕೊಂಡಿರೋದ್ರಿಂದ ಅಮೆರಿಕದಿಂದ ಅದಕ್ಕೆ ಬರಬೇಕಾದಂಥ ಯುದ್ಧೋಪಕರಣಗಳ ಪೂರೈಕೆ ನಡೀತಾನೇ ಇರ್ತದೆ. ಅವುಗಳ ಎಲ್ಲವನ್ನೂ ಸಹ ಇಸ್ರೇಲ್ ಹಿಜ್ಬುಲ್ಲಾ ವಿರುದ್ಧ ಉಪಯೋಗಿಸ್ತದೆ, ಮತ್ತೆ ಹೂತಿಗಳ ವಿರುದ್ಧನೂ ಉಪಯೋಗಿಸ್ಬೋದು ಅವರೇನಾದ್ರೂ ಮತ್ತೆ ಬಾಲ ಬಿಚ್ಚಿದ್ರೆ, ಆಯ್ತಾ.